ಮಿಲಿ ಮುಖದಲ್ಲಿ ಯಾವ್ದೇ ಬೇಸರ ಇರ್ಲಿಲ್ಲ. ರೂಪಾ ಒಂದ್ ಕ್ಷಣ ಸ್ಟನ್ ಆದ್ಲು. ಅವಳಿಗೆ ಮಿಲಿ ಮಾತ್ನ ನಂಬೋಕೆ ಆಗ್ಲಿಲ್ಲ. ತಾನೇನಾದ್ರೂ ತಪ್ಪಾಗಿ ಕೇಳಿಸ್ಕೊಂಡ ಅಂತ ರೂಪಾಗೆ ಕನ್ಫ್ಯೂಸ್ ಆಯ್ತು. ಇವಳು ತಂದೆ ಹಾಗೆ ಹಾರ್ಟ್ಲೆಸ್ ಹುಡ್ಗಿನ, ಮಮ್ಮಿನ ಬಿಟ್ಟಿರ್ಬೇಕು ಅಂತ ಸ್ವಲ್ಪನೂ ದುಃಖ ಇರ್ಲಿಲ್ಲ ಆ ಪುಟ್ಟ ಹುಡ್ಗಿಗೆ ಅಂತ ತುಂಬಾ ಕೋಪ ಬಂತು. ಮುಷ್ಟಿ ಬಿಗಿ ಹಿಡಿದು ಹಲ್ ಕಚ್ಚಿದ್ಲು. ಏನ್ ಹೇಳ್ದೆ ಮಿಲಿ? ನಾನ್ ಹೇಳಿದ್ದು ನಿಂಗೆ ಅರ್ಥ ಆಯ್ತು ತಾನೆ? ಮಮ್ಮಿ ನಿನ್ ಜೊತೆ ಇಲ್ಲ ಅಂದ್ರೆ ನಿನಗೆ ಬೇಸರ ಆಗತ್ತಲ್ವಾ ಪುಟ್ಟ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ಲು. ಆದ್ರೆ ರೂಪಾ ಕಣ್ಣಲ್ಲಿ ಸುಡುವಂತ ದ್ವೇಷ ಇತ್ತೆ ವಿನಃ ಪ್ರೀತಿ ಇರ್ಲಿಲ್ಲ. ಮಮ್ಮಿ, ನೀನೇನು ಭಯ ಪಡ್ಬೇಡ, ನಾನೀಗ ದೊಡ್ಡೋಳಾಗಿದ್ದೀನಿ, ಮತ್ತೆ ಗುಡ್ ಗರ್ಲ್ ಕೂಡ, ನಂಗೇನು ಬೇಜಾರಿಲ್ಲ ಮಮ್ಮಿ ಅಂತ ಕ್ಯೂಟಾಗಂದ್ಲು. ರೂಪಾಗೆ ಸಖತ್ ಸಿಟ್ಟು ಬಂತು. ತನ್ನ ಎದುರುಗಡೆ ಕೂತ ಹುಡುಗಿಗೆ 4 ಬಾರಿಸ್ಬೇಕು ಅನ್ನಿಸ್ತು. ನಿರಾಶೆಯಿಂದ ಹೆಲ್ಪ್ಲೆಸ್ ಆಗಿದ್ದ ರೂಪಾಗೆ ಇರಿಟೇಷನ್ ಜೊತೆಗೆ ಮಿಲಿನ ದರ ಅಂತ ಎಳ್ಕೊಂಡ್ ಹೋಗಿ ಪನಿಷ್ ಮಾಡ್ಬೇಕು ಅನ್ನಿಸ್ತು. ಈ ಮನೇಲಿ ಅವಳ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಮಿಲಿಯಿಂದ ಮಾತ್ರ ಸಾಧ್ಯ. ಅನಾಯಾಸವಾಗಿ ಮಿಲಿ ಅವಳನ್ನ ದೂರ ಮಾಡೋಕ್ ರೆಡಿ ಆಗಿದ್ಲು. ಕೋಪ ಕಂಟ್ರೋಲ್ ಆಗದೆ ಅಲ್ಲೇ ಕಿರ್ಚಿ ರಂಪ ಮಾಡುವಷ್ಟು ಮುಂದುವರೆದ ರೂಪಾಗೆ ಸೋಫಾ ಮೇಲೆ ತಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದ ಶರಣ್ನ ನೋಡಿ ಮಾತುಗಳೆಲ್ಲ ಗಂಟ್ಲಲ್ಲೇ ಸಿಕ್ಕೊಂಡು ಅವಳು ಎಕ್ಸ್ಪೆಕ್ಟ್ ಮಾಡ್ದ ಹಾಗೆ ಹೆತ್ತ ತಾಯಿ ಅನ್ನೋದು ಒಂದ್ ರೀತಿ ಕರುಳಿನ ಸಂಬಂಧ. ತಾನೇ ತಾಯಿ ಅಂತ ಹೇಳಿ ಬೆಳೆಸಿದ್ರು ಆ ಮಗುಗೆ ಅವಳಲ್ಲಿ ಹೆತ್ತ ತಾಯಿನ ಕಾಣೋಕೆ ಸಾಧ್ಯ ಆಗಿರ್ಲಿಲ್ಲ. ಮಿಲಿಯಿಂದ ತಾನು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಕ್ಕಿಲ್ಲ ಅಂತ ಗೊತ್ತಾದ್ಮೇಲೆ ಅವಳನ್ನ ಅಸಡ್ಡೆಯಿಂದ ನೋಡಿದ್ಲು. ರೂಪಾ ಮಿಲಿಗೆ ಜನ್ಮ ಕೊಟ್ಟ ತಾಯಿ ಅಲ್ಲ, ಅನುರಾಧಾಗೆ ತಿಳಿದಿರೋ ಹಾಗೆ ಕತ್ತಿರೋ ಅವಳು. ಆದ್ರೂ ಈ 5 ವರ್ಷದಲ್ಲಿ ಅವಳನ್ನ ಮಲತಾಯಿ ಹಾಗೆ ನೋಡ್ಕೊಂಡಿರ್ಲಿಲ್ಲ. ಅವಳನ್ನ ಹೆತ್ತ ಮಗಳ ಹಾಗೆ ಕನ್ಸನ್ ತೋರಿಸಿ ಬೆಳೆಸ್ದೇ ಇದ್ರೂ ಅವಳ ಜೊತೆ ರೂಢಾಗಿ ನಡ್ಕೊಂಡಿರ್ಲಿಲ್ಲ. ಅವಳು ಮಾಡಿದ ಒಂದೇ ಒಂದ್ ತಪ್ಪು ಅಂದ್ರೆ ಮಿಲಿ ಹುಡ್ಗ ಆಗಿ ಹುಟ್ಟಿಲ್ಲ ಅಂತ ಅವಳನ್ನ ರೇಗಿತ್ತು. ಮಿಲಿ ಹುಡ್ಕಿ ಆಗೋ ಬದಲು ಹುಡ್ಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪದೇ ಪದೇ ಹೇಳ್ಕೊಂಡ್ ಬರ್ತಿದ್ಲು. ಅಷ್ಟಕ್ಕೆ ಮಿಲಿ ತನ್ನನ್ನ ಅವಾಯ್ಡ್ ಮಾಡ್ತಾಳೆ ಅಂತ ರೂಪಾ ಗೆಸ್ ಮಾಡಿರ್ಲಿಲ್ಲ. ಅವಳಿಂದೂ ಏನಾದ್ರೂ ಹೇಳಿ ಮಿಲಿ ಇಮೋಷನ್ಸ್ ಆಚೆ ಬರೋ ಹಾಗೆ ಮಾಡ್ಬೇಕು ಅಂತ ಮಾತಾಡೋಕ್ ಶುರು ಮಾಡಿದ್ಲು. ಶರಣ್ ಅವಳನ್ನ ತಡೆದು, ರೂಪಾ, ನಿನ್ ಮಾತಾಡಿದಾಯ್ತು ಅನ್ಕೋತೀನಿ. ಮಿಲಿ ಹೇಳಿದ್ಲಲ್ಲ, ಅವಳು ಆರಾಮಾಗಿರ್ತಾಳೆ, ನೀನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಯು ಕ್ಯಾನ್ ಗೋ ನೌ ಅಂತ ಅಂದ. ರೂಪಾ ಶರಣ್ ವಾಯ್ಸ್ ಕೇಳಿ ಬೆಚ್ಬಿದ್ಲು. ಇನ್ನೂ ಅಲ್ಲಿ ನಿಂತು ಮಾತಾಡೋಕ್ ಅವಕಾಶ ಇಲ್ದೆ ಓಕೆ ಅಂತ ಹೇಳಿದ್ಲು. ನಿಟ್ಟುಸ್ರು ಬಿಟ್ಟು ಮೇಲಕ್ಕೆದ್ಲು. ಶರಣ್ ಕಡೆ ಒಮ್ಮೆ ನೋಡಿ ತನ್ನ ಬೆಡ್ರೂಮಿಗೆ ಹೋದ್ಲು. ಅವಳು ಸಿಂಪಲ್ ಡ್ರೆಸ್ನ ಮಾತ್ರ ಪ್ಯಾಕ್ ಮಾಡ್ಕೊಂಡಿದ್ಲು. ಅರ್ಧ ಬಟ್ಟೆನ ಕಬೋರ್ಡಲ್ಲೇ ಲಾಕ್ ಮಾಡಿದ್ಲು. ಲಗೇಜ್ ಸಮೇತ ಕೆಳಗಡೆ ಬಂದು ಶರಣ್ ಮುಂದೆ ನಿಂತ್ಲು. ಲೋ ವಾಯ್ಸಲ್ಲಿ, ಶರಣ್, ಈಗ ನೀವ್ ತುಂಬಾ ಕೋಪದಲ್ಲಿದ್ದೀರಿ. ನಾನ್ ಏನ್ ಹೇಳಿದ್ರೂ ಕೇಳಲ್ಲ ಅಂತ ಗೊತ್ತು. ಹಾಗಾಗಿ ನಾನ್ ಸಿಂಪಲ್ ಆಗಿರೋ 1-2 ಬಟ್ಟೆನ ತಗೊಂಡ್ ಹೋಗ್ತಿದ್ದೀನಿ. ನಿಮ್ ಕೋಪ ಕಂಟ್ರೋಲ್ ಆದ್ಮೇಲೆ ನಾನ್ ಮತ್ತೆ ವಾಪಸ್ ಬರ್ತೀನಿ, ಸರಿನಾ ಅಂತ ಅಂದ್ಲು. ಶರಣ್ಗೆ ಅವಳ ಮಾತು ಇಷ್ಟ ಆಗ್ಲಿಲ್ಲ. ಅವಳು ವಾಪಸ್ ಬರೋದು ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನ್ ಒಪ್ಪಿಗೆ ಅಂತ ಹೇಳ್ದೆ ಸಣ್ಣ ಸ್ಮೈಲ್ ಮಾಡ್ದ. ರೂಪಾ ಅವನ ಆ ಚಿಕ್ಕ ಸ್ಮೈಲ್ಗೆ ಕ್ಲೀನ್ ಬೋಲ್ಡ್ ಆದ್ಲು. ಶರಣ್ ಹ್ಯಾಂಡ್ಸಮ್ ಜೊತೆ ತುಂಬಾ ಸೌಮ್ಯವಾದ ವ್ಯಕ್ತಿ. ಅವನನ್ನ ನೋಡೋ ಮೊದಲನೇ ನೋಟಕ್ಕೆ ಶರಣ್ ಜೊತೆ ಪ್ರೀತಿಲಿ ಬೀಳೋ ಹುಡ್ಗಿರು ಎಷ್ಟು ಜನ ಇದ್ರು. ಇನ್ನು ರೂಪಾನ ಕೇಳ್ಬೇಕಾ? ಅವನ್ ಎಂಗೇಜ್ಮೆಂಟ್ ಆಗಿರೋ ಹುಡ್ಗಿ. ಅವಳು ಮನ್ಸಿಲ್ಲದ ಮನ್ಸಿಂದ ಲಗೇಜ್ ಸಮೇತ ಆಚೆ ನಡೆದ್ಲು. ರೂಪಾ ಮನೆ ಬಿಟ್ಟು ಹೋದ್ಮೇಲೆ ಮಿಲಿ ಸೋಫಾ ಮೇಲೆ ಬೆಕ್ಕಿನ ಮರಿ ಹಾಗೆ ಸುಮ್ನೆ ಕೂತಿದ್ಲು. ಶರಣ್ ಮಿಲಿನ ಎತ್ಕೊಂಡ. ಅವಳು ದುಂಡಗಿನ ಕೆನ್ನೆ ಮೇಲೆ ಕಿಸ್ ಮಾಡ್ದ. ಆ ಪುಟ್ಟ ಹುಡುಗಿ ಎದುರುಗಡೆ ಬಂದು ನಿಂತ್ರೆ ಎತ್ಕೊಳ್ಳೋದು, ತಪ್ಕೊಳ್ಳೋದು, ಪ್ರೀತಿಯಿಂದ ಮಾತಾಡ್ಸೋದು ಯಾವ್ದೂ ಇರ್ಲಿಲ್ಲ. ಯಾವ್ದೋ ಅಂಗಡಿಯಿಂದ ತಂದ ಬಟ್ಟೆನೋ ಜ್ಯುವೆಲ್ರಿನೋ ಅನ್ನೋ ಹಾಗೆ ಅವಳನ್ನ ಟ್ರೀಟ್ ಮಾಡ್ತಿದ್ಲು. ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡೋ ಹುಡುಗಿ ಮಿಲಿನ ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಜೋರಾಗಿ ಮಾತಾಡ್ಬೇಡ ಅಂತ ಇನ್ನಷ್ಟು ಭಯ ಪಡೋ ಹಾಗೆ ಬೆಳೆಸಿದ್ಲು. ಹುಟ್ಟಿದ್ಯಾ, ಹುಡ್ಗ ಆಗಿದ್ರೆ ಏನಾಗ್ತಿತ್ತು? ನಿನ್ನಿಂದಾನೆ ನಿನ್ ಡ್ಯಾಡಿ ಇನ್ನೂ ನನ್ನ ಮದ್ವೆ ಆಗ್ತಿಲ್ಲ. ನೀನ್ ಹುಡುಕಿ ಆಗೋ ಬದಲು ಹುಡ್ಗ ಆಗಿದ್ರೆ ಮನೆಗ್ ವಾರಸ್ತಾರ ಸಿಕ್ತ ಅಂತ ಖುಷಿಯಿಂದ ನನ್ನ ಮದ್ವೆ ಆಗ್ತಿದ್ರು ಶರಣ್ ಅಂತ ಅವಳು ತುಂಬಾ ಬಾರಿ ಮಿಲಿನ ಗದ್ರಿದ್ಲು. ಆ ಮಾತನ್ನ ಮಿಲಿ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ಲು. ರೂಪಾ ಅಲ್ಲಿಂದ ಹೋಗ್ತಿದ್ದೀನಿ ಅಂತ ಹೇಳ್ದಾಗ ಆ ಪುಟ್ಟ ಹುಡುಗಿಗೆ ಏನೋ ನೆಮ್ಮದಿ ಅನ್ಸ್ತು. ಅವಳ ಮನ್ಸಲ್ಲೇ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಂಡು ಖುಷಿಯಿಂದಾನೇ ಓಕೆ ಅಂದಿದ್ಲು. ತನ್ನ ಡ್ಯಾಡ್ ಕಡೆ ನೋಡಿ ಮಿಲಿ ಕಣ್ಮಿಟಕ್ಸ್ತಾ ಓಕೆ ಡ್ಯಾಡಿ ಅಂತ ಅವನ್ ಕತ್ತಿನ ಸುತ್ತ ಕೈ ಹಾಕಿದ್ಲು. ಶರಣ್ ಕಿಚನ್ ನಲ್ಲಿದ್ದ ಭಟ್ರನ್ನ ಕೂಗ್ದ. ಆತರವಾಗಿ ಅವರು ಲಿವಿಂಗ್ ರೂಮ್ಗೆ ರೆಸ್ಪೆಕ್ಟ್ ಇಂದ ಸ್ವಲ್ಪ ಬಾಗಿ ಎಸ್ ಸರ್ ಅಂತ ಅಂದ್ರು. ಸೆಕೆಂಡ್ ಫ್ಲೋರ್ ಕಡೆ ತೋರಿಸಿ, ರೂಪಾ ಪಾಟೀಲ್ ಯೂಸ್ ಮಾಡ್ತಿದ್ದ ರೂಮಲ್ಲಿ ಏನೇನ್ ಬಿಟ್ಟು ಹೋಗಿದಾರೋ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರ ಮನೆ ಕಳ್ಸ್ಕೊಡಿ. ಮತ್ತೊಮ್ಮೆ ಅವ್ರು ಯಾವ್ದೋ ನೆಪ ಇಟ್ಕೊಂಡು ಇಲ್ಲಿಗೆ ಬರೋದ್ ಬೇಕಿಲ್ಲ. ಅಕಸ್ಮಾತ್ ಬಂದ್ರೂ ಒಳಗಡೆ ಬಿಡ್ಬೇಡಿ
ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ದ. ಎಸ್ ಸರ್. ಗೊಂದಲದಲ್ಲಿ ಅನುರಾಧ ಕಣ್ಮಿಟಕ್ಸ್ದೆ ಅವರನ್ನ ನೋಡಿದ್ಲು. ನಾನೇನಾದ್ರೂ ಬೇರೆ ರೂಮಿಗೆ ಬಂದ್ನಾ? ಇದೇ ಅಲ್ವಾ ರೂಮ್ ನಂಬರ್ ಅಂತ ಅಂದ್ಕೋತಾ ಆಯ್ರಾ ನಂಬರ್ಗೆ ಕಾಲ್ ಮಾಡಿದ್ಲು. ಅವಳು ಮುಂದಿನ ಟೇಬಲ್ ಅಲ್ಲಿ ಸಿಹಿ ಕೂತಿದ್ಲು. ಅವಳ ಪಕ್ಕ ಸಿದ್ಧಾರ್ಥ್ ಭರದ್ವಾಜ್ ಇದ್ದ. ಮುಂದೆ ಹೆಜ್ಜೆ ಇಡೋಕಾಗ್ದೆ ಅವಳ ಫೋನ್ಗೆ ಕಿವಿ ಆನ್ಸಿದ್ಲು. ಆಯ್ರಾ ವೇರ್ ಆರ್ ಯು ಅಂತ ಕೇಳಿದ್ಲು. ಸಿದ್ಧಾರ್ಥ್ ಭರದ್ವಾಜ್ ಸಹಾಯ ಮಾಡಿದ್ದು ನಿನ್ಗೆ, ಟ್ರೀಟ್ ಕೊಡ್ಬೇಕಾಗಿರೋದು ನೀನು, ಅದಕ್ಕೆ ನಿನ್ನ ಡಿನ್ನರಿಗೆ ಕಳ್ಸಿರೋದು ಅಂತ ಹೇಳಿ ಆಯ್ರಾ ಕಾಲ್ ಕಟ್ ಮಾಡಿದ್ಲು. ಅನುರಾಧಾಗೆ ಈ ಸಿಚುವೇಶನ್ ಹೇಗ್ ಹ್ಯಾಂಡಲ್ ಮಾಡೋದಪ್ಪ ಅನಿಸ್ತು. ಸಿಹಿ ಮಾತ್ರ ಆರಾಮಾಗಿ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿ ಆದ್ಲು. ಅನುರಾಧ ಸ್ಮೈಲ್ ಮಾಡ್ತಾ, ಥ್ಯಾಂಕ್ ಯು ಮಿಸ್ಟರ್ ಭರದ್ವಾಜ್, ನೀವ್ ನಂಗೆ ಸಹಾಯ ಮಾಡಿದ್ದಕ್ಕೆ ಈ ಪಾರ್ಟಿ ಅರೇಂಜ್ ಮಾಡಿದ್ದೆ. ಎಂಜಾಯ್ ಯೋರ್ ಡಿನ್ನರ್, ಬಿಲ್ ಮಾತ್ರ ನಾನೇ ಕೊಡೋದು. ಸ್ವೀಟ್ ರೋಹನ್, ಕ್ಯಾರಿ ಆನ್ ಅಂತ ಹೇಳಿ ಅವಳಲ್ಲಿಂದ ಜಾರ್ಕೊಂಡ್ಲು. ಆ ಡಿನ್ನರ್ ಸಿದ್ಧಾರ್ಥ್ಗೆ ಸಪ್ಪೆ ಆಗಿತ್ತು. ಬಟ್ ಸಿಹಿ ಮಾತ್ರ ಹೊಟ್ಟೆ ತುಂಬಾ ಊಟ ತಿಂದ್ಲು. ಅವಳ ಹೊಟ್ಟೆ ಬಲೂನ್ ಹಾಗೆ ಊದ್ಕೊಳ್ಳುವಷ್ಟು ತಿಂದ ಮೇಲೆ ತೃಪ್ತಿಯಿಂದ ತಂದೆ ಜೊತೆ ಭರದ್ವಾಜ್ ದೊಡ್ಡ ಬಂಗ್ಲೆಗ್ ನಡೆದ್ಲು. ಮನೆಗ್ ಬಂದ ನಂತರ, ರೋಹನ್ ಈಗಾಗ್ಲೇ ಲೇಟ್ ಆಗಿದೆ, ಸುಮ್ನೆ ಹೋಗಿ ಮಲ್ಕೊಂಡು ನಿದ್ದೆ ಮಾಡು ಅಂತ ಹೇಳಿ ಅವಳನ್ನ ಬೆಡ್ರೂಮಿಗೆ ಕಳಿಸ್ದ. ಮಧ್ಯರಾತ್ರಿ 1 ಗಂಟೆ ಟೈಮಲ್ಲಿ ಸಿದ್ಧಾರ್ಥ್ಗೆ ಎಚ್ಚರ ಆಯ್ತು. ಅವನ್ಗೆ ಯಾಕೋ ಸಿಹಿನ ನೋಡ್ಬೇಕು ಅನಿಸ್ತು. ಅವಳಿ ಚಳಿಲಿ ಬೆಡ್ಶೀಟ್ ಹಾಕೊಳ್ದೆ ನಿದ್ದೆ ಮಾಡಿರೋದ್ನ ಮೊದ್ಲೆರಡು ದಿನ ಒಬ್ಸರ್ವ್ ಮಾಡಿದ್ರಿಂದ ಈ ರಾತ್ರಿನೂ ಅವನ್ ಪಕ್ಕದ ರೂಮಲ್ಲಿ ಮಲಗಿದ ಸಿಹಿ ಬೆಡ್ ಕಡೆ ನಡ್ದ. ಬೆಡ್ ಲೈಟ್ ಆನ್ ಆಗಿತ್ತು. ಸಿಹಿ ಹೊಟ್ಟೆನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಆ ಚಳಿಲು ಅವಳ ಹಣೆ ಮೇಲೆ ಬೆವರಿನ ಹನಿಗಳು ನಿಂತಿದ್ವು. ಸಿದ್ಧಾರ್ಥ್ ಕಂಗಾಲಾದ. ರೋಹನ್ ಏನಾಯ್ತು ಅಂತ ಕನ್ಸಿನಿಂದ ಅವಳ ಹಣೆ ಮುಟ್ಟಿ ಕೇಳ್ದ. ಸಿಹಿ ಲೋ ವಾಯ್ಸಲ್ಲಿ ಅಳೋ ಫೇಸ್ ಮಾಡ್ಕೊಂಡು, ಡ್ಯಾಡಿ ಹೊಟ್ಟೆ ತುಂಬಾ ನೋವ್ತಿದೆ ಡ್ಯಾಡಿ, ನೋವ್ ತಡಿಯೋಕಾಗ್ತಿಲ್ಲ ಅಂತ ಅಂದ್ಲು. ಸಿದ್ಧಾರ್ಥ್ ಮಗಳ ವಿಷಯದಲ್ಲಿ ಸ್ವಲ್ಪನೂ ನೆಗ್ಲಿಜೆನ್ಸ್ ತೋರ್ಸೋ ಹಾಗಿರ್ಲಿಲ್ಲ. ಫ್ಯಾಮಿಲಿ ಡಾಕ್ಟರ್ ಮನೆಗ್ ಕರ್ಸೋಣ ಅಂದ್ರೆ ಅವನಿದ್ದು ಭರದ್ವಾಜ್ ಬಂಗ್ಲೆನಲ್ಲಿ. ಅಲ್ಲಿ ತುಂಬಾ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಎಲ್ರಿಗೂ ರೋಹನ್ ಜಾಗದಲ್ಲಿರೋದು ಸಿಹಿ ಅಂತ ಗೊತ್ತಾಗ್ಬಿಟ್ರೆ ಅನ್ನೋ ಭಯ ಬೇರೆ ಅವನಿಗಿತ್ತು. ಜೊತೆಗೆ ಯೋಚನೆ ಮಾಡೋಕ್ ಟೈಮ್ ಇರ್ಲಿಲ್ಲ. ಡ್ಯಾಡಿ ಮಮ್ಮಿ ಬೇಕು, ಮಮ್ಮಿ ಹತ್ರ ಕರ್ಕೊಂಡ್ ಹೋಗಿ ಡ್ಯಾಡಿ ಅಂತ ಸಿಹಿ ಅಳೋಕ್ ಶುರು ಮಾಡಿದ್ಲು. ಶರ್ಟ್ ಹಾಕೊಂಡ್ ಸಿದ್ಧಾರ್ಥ್ ಅವಳನ್ನ ಎತ್ಕೊಂಡು ಆ ಕೂಡ್ಲೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೊರಟ. ಅವನವಳನ್ನ ಎಷ್ಟೇ ಸಮಾಧಾನ ಮಾಡಿದ್ರೂ ಸಿಹಿ ಅಳೋದನ್ನ ನಿಲ್ಲಿಸ್ಲೇ ಇಲ್ಲ. ಮಮ್ಮಿ ಬೇಕು ಅಂತ ಒಂದೇ ಸಮ ಅಳೋಕ್ ಶುರು ಮಾಡಿದ್ಲು. ಡ್ರೈವರ್ ಕಾರ್ ಡ್ರೈವ್ ಮಾಡ್ತಿದ್ದ. ಸಿದ್ಧಾರ್ಥ್ ಆಯ್ರಾ ನಂಬರ್ಗೆ ತಕ್ಷಣ ಕಾಲ್ ಮಾಡ್ದ. ಒಳ್ಳೆ ನಿದ್ದಲಿದ್ದ ಅವಳು ಫೋನ್ ಪಿಕ್ ಮಾಡ್ಲಿಲ್ಲ. ತುಂಬಾ ಸರ್ತಿ ಕಾಲ್ ಮಾಡಿದ ನಂತರ ಫೈನಲಿ ಇರಿಟೇಷನ್ ಇಂದ ಕಾಲ್ ಪಿಕ್ ಮಾಡಿ, ಮಿಸ್ಟರ್ ಭರದ್ವಾಜ್, ವಾಟ್ ಯು ವಾಂಟ್? ಈ ರಾತ್ರಿಲಿ ಕಾಲ್ ಮಾಡಿರೋದ್ ಯಾಕೆ ಅಂತ ಕೋಪದಿಂದ ಅಂದ್ಲು. ಆಯ್ರಾ, ರೋಹನ್ಗೆ ತುಂಬಾ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ನಾನವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅವನು ಮಮ್ಮಿ ಅಂತ ಅಳ್ತಿದ್ದಾನೆ ಅಂತ ಗಾಬ್ರಿಲ್ ಅಂದ. 1 ಸೆಕೆಂಡಲ್ಲಿ ಅವಳು ನಿದ್ದೆ ಹಾರಿ ಹೋಗಿತ್ತು. ಗಾಬ್ರಿಯಿಂದ ಎತ್ಕೂತ ಆಯ್ರಾ, ನಾನ್ ಈಗ್ಲೇ ಬರ್ತೀನಿ, ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಕಟ್ ಮಾಡಿದ್ಲು. ಸಿಹಿನ ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ VIP ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಸಿದ್ಧಾರ್ಥ್ ಬೆಡ್ ತುದಿಲಿ ಕೂತು ಅವನ ಪುಟ್ಟ ಮಗಳ ಮುತ್ತು ಮುಖನ ನೋಡ್ತಿದ್ದ. IV ಡ್ರಿಪ್ ಹಾಕಿ ಅವಳನ್ನ ಮಲಗಿಸಿದ್ರು. ಅವಳು ಬಾಡೋದ್ ಮುಖ ನೋಡೋಕೆ ಅವನಿಗೆ ಕಷ್ಟ ಆಗ್ತಿತ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.